ನಮ್ ಕಾಫಿ ನಾಡು ಚಿಕ್ಕಮಗಳೂರ ಪರಿಸ್ಥಿತಿ ಹೇಗಪ್ಪ ಅಂದ್ರೆ ಹೊರಗಿನವ್ರಿಗೆ ನೋಡಕ್ಕೆ ಅಬ್ಬಾ ಏನ್ ಅದ್ಭುತವಾದ ಜಾಗನಪ್ಪ ಮಾಯಾಲೋಕ ಅಂತ. ಆದ್ರೆ ಕೆಲವು ಜಾಗಗಳ ನಮ್ ಚಿಕ್ಕಮಗಳೂರಿನ ಪರಿಸ್ಥಿತಿ ಜಾಗದಲ್ಲಿ ಕೆಲವು ಗ್ರಾಮದಲ್ಲಿ ಹೆಂಗಂದ್ರೆ ದೀಪದ ಕೆಳಗಿನ ಜಾಗ ಯಾವಾಗ್ಲೂ ಕತ್ಲು ಅಂತಾರಲ್ಲ ಹಾಗೆ ಊರಿನ ಹೊರಗಿನವ್ರಿಗೆ ತುಂಬಾ ಚೆನ್ನಾಗಿರೋ ಚಿಕ್ಕಮಗಳೂರು ಒಳಗೆ ಅನುಭವಿಸ್ತಾ ಇರುವಂತಹ ಜನರ ಸಮಸ್ಯೆಗಳನ್ನ ಕೇಳ್ಬಿಟ್ರೆ ಅಯ್ಯೋ ಚಿಕ್ಕಮಗಳೂರ ಇದು ಅನ್ನುವಂತಹ ಪ್ರಶ್ನೆಯನ್ನ ನಮಗೆ ನಾವೇ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. ಏನಾಯ್ತು ಹಾಗಾದ್ರೆ ಆ ಊರಿಗೆ ನೋಡ್ತಾ ಹೋಗೋಣ. ಸೂರಿಗಾಗಿ ಕಾಡಂಚಿನ ಗ್ರಾಮಗಳ ಪರದಾಟ. ಮನೆ ಕೊಡಿ ಇಲ್ಲ ದಯಾಮರಣ ನೀಡಿ. ರಾಜ್ಯ ಸರ್ಕಾರಕ್ಕೆ ಗ್ರಾಮಸ್ಥರ ಮನವಿ. ಜೋತಾಡ್ತಾ ಇರುವ ವಿದ್ಯುತ್ ತಂತಿಗಳು, ಸುತ್ತಲೂ ದಟ್ಟ ಕಾನನ, ಕಗ್ಗತ್ತಲೆಯ ದಾರಿ, ಆ ಕಗ್ಗತ್ತಲ ದಾರಿಯ ಮಧ್ಯೆ ಸಾಕ್ತಾ ಇರುವ ವಾಹನಗಳು. ಈ ಕಲ್ಲಿನ ಹಾದಿಯಲ್ಲಿ 2 ಕಿಲೋಮೀಟರ್ ಸಾಗಿದ್ರೆ ಎದುರಾಗೋದೆ ದಟ್ಟ ಅರಣ್ಯ. ಈ ದಟ್ಟ ಕಾನನದ ಮಧ್ಯೆ ಇರೋದು 16 ಮನೆಗಳು. ಮನೆಯ ಸುತ್ತಲೂ ದಟ್ಟ ಅರಣ್ಯ, ಕಾಡಿನ ಸುತ್ತಲೂ IBS ವಿದ್ಯುತ್ ತಂತಿಯ ಬೇಲಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸಾರುಗೋಡು ಮೀಸಲು ಅರಣ್ಯದೊಳಗಿರುವಂತಹ ಬೈರಿಗದ್ದೆ ಕುಂಡ್ರಾ ಗ್ರಾಮಸ್ಥರ ದುಸ್ಥಿತಿ. ಹೌದು, ಇವರ ಈ ನೋವಿನ ಕಥೆ ನಿನ್ನೆ ಮೊನ್ನೆಯದ್ದಲ್ಲ, ದಶಕಗಳಿಗೂ ಕೂಡ ಅಧಿಕದ್ದು. ಈ ದಟ್ಟ ಕಾನನದ ಮಧ್ಯೆ ಇದ್ದಂತಹ 80 ಕುಟುಂಬಗಳನ್ನು 15 ವರ್ಷದ ಹಿಂದೆಯೇ ಸ್ಥಳಾಂತರ ಮಾಡಲಾಗಿದೆ. ಆದರೆ ಈ 16 ಕುಟುಂಬಗಳನ್ನು ಮಾತ್ರ ಅಲ್ಲಿಯೇ ಉಳಿಸಿದ್ದಾರೆ. 80ರಲ್ಲಿ 70 ಕುಟುಂಬಗಳನ್ನು 2007ರಲ್ಲೇ ಸ್ಥಳಾಂತರಿಸಿದ್ದಾರೆ. ಇಲ್ಲಿನ ಜನ ನಾವು ಹೋಗ್ತೀವಿ ಅಂತ ತುದಿಗಾಲಿನಲ್ಲಿ ನಿಂತಿದ್ದಾರೆ. ತಮಗಿದ್ದಂತಹ ಜಮೀನನ್ನು ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದಾರೆ. ಆದರೆ ಸರ್ಕಾರ 16 ವರ್ಷಗಳಿಂದ 16 ಕುಟುಂಬಕ್ಕೆ ನಾನಾ ಕಾರಣವನ್ನು ಕೊಟ್ಟು ಸ್ಥಳಾಂತರ ಮಾಡಿಲ್ಲ. 16 ವರ್ಷಗಳಿಂದ ಕಾದು ಕಾದು ಸುಸ್ತಾದ ಜನ ಸರ್ಕಾರಕ್ಕೆ ಸ್ಥಳಾಂತರಿಸಿ ಇಲ್ಲ ದಯಾಮರಣಕ್ಕೆ ಅವಕಾಶ ಕೊಡಿ ಅಂಥೇಳಿ ಮನವಿ ಮಾಡಿದ್ದಾರೆ. ಜೀವನ ಮಾಡೋಕ್ಕಲ್ಲ ಆಗ್ತಾಯಿಲ್ಲ. ಯಾಕಂದರೆ ಡೈಲಿ ಎದ್ದರೆ ಆನೆ ಮುಖ ನೋಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮನುಷ್ಯರು ಒಬ್ಬರು ನೋಡಬೇಕಂದ್ರೆ 1 ಕಿಲೋಮೀಟರ್ ಮನೆ ದೂರಕ್ಕೆ ಹೋಗಬೇಕು. ಬೆಳಿಗ್ಗೆ ಎದ್ದರೆ ಆನೆ ನೋಡಬೇಕು. ಐಬೆಕ್ಸ್ ಬೇಲಿ ಮಾಡಿದ್ದಾರೆ ಸರ್. ಐಬೆಕ್ಸಿಂದ ಒಳಗಡೆ ಇದ್ದೀವಿ. ಐಬೆಕ್ಸ್ ದಾಟಿದ ತಕ್ಷಣ ಐಬೆಕ್ಸ್ ಮೊನ್ನೆ ಸಮೇತ ಆನೆ ನುಗ್ಗಿ ಬಂದಿದೆ. ಮನೆ ಒಳಗಡೆ ಬರೋ ಪರಿಸ್ಥಿತಿ ಬಂದಿದೆ. ಐಬೆಕ್ಸ್ ಬಂದು ಹೊಡೆಸ್ಕೊಂಡ ತಕ್ಷಣ ಆನೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಯಾರು ಸಿಗ್ತಾರೆ ಅವ್ರ ಮೇಲೆ ದಾಳಿ ಮಾಡುತ್ತೆ. ಆ ಥರ ಇದ್ದಾಗ ಅಂಥದ್ದು ಇದೇ ಥರ ನೋಡಿ ಅಂತ ಒಂದು 5-6 ಜೀವ ಹೋದ್ವು. ಇಲ್ಲಿನ ಕುಟುಂಬಗಳಿಗೆ ರಾತ್ರಿ ಮಲಗಿದ ಬಳಿಕ ಬೆಳಗಾದ್ರೆ ಸಾಕು ಅನಿಸುತ್ತೆ. ಬೆಳಗಾದ್ರೂ ಹೊರ ಹೋಗೋದು ಹೆಂಗಪ್ಪ ಅನ್ನುವಂತಹ ಭಯ ಇದೆ. ಮನೆ ಬಾಗಿಲಿನ ಬಳಿ ಕಾಡಾನೆ, ಹುಲಿ ಸೇರಿದಂತೆ ಕಾಡು ಪ್ರಾಣಿಗಳು ಹೆಜ್ಜೆ ಗುರುತುಗಳು ದಿನಾ ಕಂಡು ಬರುತ್ತೆ. ಸಂಜೆ 6 ಆಯಿತು ಅಂದರೆ ಮನೆ ಸೇರಬೇಕು, ಇಲ್ಲ ಅಂದರೆ ಬೇರೆಯವರ ಮನೆಯಲ್ಲಿ ಉಳ್ಕೊಳ್ಬೇಕು. ಈ ಊರಿನಲ್ಲಿ ಆಗಾಗ ಕಾಡಾನೆಯ ಕೈಗೆ ಸಿಕ್ಕಿ ಉಳಿದಿರೋದು ಸಾಕಷ್ಟು ಜನ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಯೂಸ್ ಆಗಿಲ್ಲ ಅಂಥೇಳಿ ಅಳಲನ್ನು ತೋಡ್ಕೊಂಡಿದ್ದಾರೆ. 1978ರಿಂದ ಹಿಂದೆ ಇದ್ದವರು ಅಂತ ಹೇಳ್ಬಿಟ್ಟು ಒಂದು 18 ಕುಟುಂಬನ ಮೀಸಲಿಟ್ಟರು. 16 ಕುಟುಂಬಕ್ಕೆ ಭಾರಿ ಅನ್ಯಾಯ ಆಗಿದೆ, ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಕಾಡಾನೆಗಳ ಕಾಟ, ಹುಲಿ ಕಾಟ, ಇದೆಲ್ಲ ಸಮಸ್ಯೆ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಸಹ ಇದೆ, ನಮ್ಮನ್ನು ಹೊರಗೆ ಹಾಕಬೇಕು, ಇಳಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಮಗೆ ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ ಅಂತೇಳಿ ಸುಮಾರು 16 ವರ್ಷಗಳಿಂದ 2007ರಲ್ಲೇ ಇದಾಗಿದ್ದು. 16 ವರ್ಷಗಳಿಂದ ಮುಂದಕ್ಕೆ ಹಾಕ್ಕೊಂಡು ಬಂದಿದ್ದಾರೆ. ಅವರು ಸಾಕಷ್ಟು ಸಲ ಬಂದಿದ್ದಾರೆ, ಕೇಳಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಆದರೂ ಇದುವರೆಗೂ ಆಗಿಲ್ಲ. ಅವರ ಸ್ಥಿತಿ ದುಸ್ತರವಾಗಿದೆ. ಒಟ್ಟಾರೆ ಕಾಫಿ ನಾಡಿನ ದಟ್ಟ ಕಾನನದಲ್ಲಿರುವಂತಹ ಈ 16 ಕುಟುಂಬಗಳದ್ದು ನಿತ್ಯವೂ ನರಕದ ಬದುಕು. ಸರ್ಕಾರದಿಂದ ಇವರು ಬೇರೇನೂ ಕೇಳ್ತಾ ಇಲ್ಲ. ನಮ್ಮನ್ನ ಇಲ್ಲಿಂದ ಹೊರಗಡೆ ಕರೆ ತನ್ನಿ ಅನ್ನೋದಷ್ಟೇ ಇವರ ಕೂಗು, ಅಳಲು, ಆಗ್ರಹ. ಆದರೆ ಸರ್ಕಾರ ಮಾತ್ರ ಅಂಗೈಯಲ್ಲಿಯೇ ಆಕಾಶವನ್ನು ತೋರಿಸ್ತಾನೆ ದಿನವನ್ನು ದೂಡ್ತಾ ಇರೋದು ನಿಜಕ್ಕೂ ಕೂಡ ದುರಂತ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.